ಕಡಲೆಕಾಯಿ ಅದನ್ನು ಡ್ರೈ ಫ್ರೈ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಯಿತು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಆರಿದ್ಮೇಲೆ ಈ ಥರ ಇದು ಮಾಡಿಬಿಡಿ. ನೋಡಿ, ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಕಡಲೆ ಬೀಜ ರೆಡಿ. ನಾನೀಗ ಈ 2 ಹಾಗಲಕಾಯ್ದು ಏನಪ್ಪ ಅಂದರೆ ಮಸಾಲ ಮಾಡ್ತಾಯಿದ್ದೀನಿ. ಮಸಾಲ ಪುರಿ ತಿಂತೀವಲ್ಲ ಆ ಥರ. ಇದಕ್ಕೆ 2 ಹಾಗಲಕಾಯಿ, 3 ಟೊಮ್ಯಾಟೊ ಮತ್ತು ಹುರ್ಕೊಂಡಿರೋ ಕಡಲೆ ಬೀಜ, 2 ಹೋಮ್ ಮೇಡ್ ಸಂಡಿಗೆ ಹಪ್ಪಳ, ಬೆಳ್ಳುಳ್ಳಿ 1, 2 ಈರುಳ್ಳಿ, 2 ಮೆಣಸಿನಕಾಯಿ ಪುಡಿ 2 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಅರಿಶಿನ ಪುಡಿ. ಇದಿಷ್ಟು ಇವತ್ತಿನ ಹಾಗಲಕಾಯಿ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು. ಈ ಹಪ್ಪಳನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದಿದೆ, 2 ಸಾಕು ಸದ್ಯಕ್ಕೆ. ಈ 2 ಹಪ್ಪಳನ ರೆಡಿ ಕ್ರಷ್ ಮಾಡಿ ಇಟ್ಕೊಳ್ಳಿ. ಸಾಕು. ಇದ್ರ ಜೊತೆಗೆ ಎಣ್ಣೆ ಉಪ್ಪನ್ನು ಇಟ್ಕೊಳ್ಳಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಾಗಲಕಾಯಿ ಬಿಟ್ಟಗೋಡ್ ಚಾಪ್ ಮಾಡ್ಕೊಂಡಿರೋದು, ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿನೂ ಚಾಪ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, 3 ಟೊಮ್ಯಾಟೊ ಚಾಪ್ ಮಾಡಿರೋದು ಮತ್ತು 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಚಮಚ ಅರಿಶಿನ ಪುಡಿ. ಆಮೇಲೆ ಇದು 2 ಫ್ರೈ ಮಾಡ್ಕೊಂಡಿರೋ ಹಪ್ಪಳ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಹುರಿದಿರೋ ಕಡಲೆ ಬೀಜ, ಇದ್ರ ಜೊತೆಗೆ ಎಣ್ಣೆ ಮತ್ತು ಸಾಸಿವೆ ಬೇಕಾಗುತ್ತೆ. ಈಗ ಬನ್ನಿ ಪ್ರಿಪೇರ್ ಮಾಡೋಣ. ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ, ಆಗ ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. 2 ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು 1 ಬೆಳ್ಳುಳ್ಳಿ ಚಾಪ್ ಮಾಡೋದು. ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಣ. ಈರುಳ್ಳಿ ಹಾಕಿದಷ್ಟು ಒಳ್ಳೆಯದು, ರುಚಿ ಇರುತ್ತೆ. ಹಾಗಲಕಾಯ್ದು ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಅದ್ರದ್ದು ಸಾರ ಇದೆಯಲ್ಲ, ನ್ಯೂಟ್ರಿಯೆಂಟ್ಸ್, ಅದು ಕಮ್ಮಿ ಆಗಲ್ಲ ಫ್ರೈ ಆಗಿ. ಸ್ವಲ್ಪ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಇದು ಚಿಕ್ಕದು 3 ಟೊಮೆಟೊ ಅಷ್ಟೇ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಲಿ. ಹಾಗಲಕಾಯಿ ಕಹಿ ಮುಖದವನು ಚೆನ್ನಾಗಿ ಪೀಸ್ ಆಗಿ ಹುರಿತಾ ಇದ್ದಾನೆ ಬಾಣಲಿಲಿ. ಈಗ ಇದಕ್ಕೆ ಈ ಮಸಾಲ ಪೌಡರ್ ಹಾಕ್ಬಿಡೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡಿ. ಸ್ವಲ್ಪ ಬೇಯಲಿ ಇದು. ಲಿಡ್ ಕ್ಲೋಸ್ ಮಾಡಿ ಇಡೋಣ. ಒಂದು 2 ನಿಮಿಷ ಬಾಯ್ಲ್ ಆಗಲಿ. 2 ನಿಮಿಷ ಆಯಿತು, ಬೆಂದಿದೆ. ಈಗ ಇದಕ್ಕೆ ಪೀನಟ್ ಹಾಕ್ಬಿಡೋಣ.
ರೆಡಿ ಆಯಿತು. ಈಗ ಸರ್ವ್ ಮಾಡಿ. ಇದು ಸಾಂಬಾರ್ ಜೊತೆ, ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಬಗ್ಗೆ ನಾನು ಇದನ್ನು ತಿನ್ನುವಾಗ ಹೇಳ್ತೀನಿ ನಿಮಗೆಲ್ಲರಿಗೂ. ಈಗ ಇದಕ್ಕೆ ಚಾಪ್ಡ್ ಕೊರಿಯಾಂಡರನ್ನು ಗಾರ್ನಿಷ್ ಮಾಡೋಣ ಈ ಥರ. ಆಮೇಲೆ ಇದಕ್ಕೆ ಹುರಿದಿರೋದು ಅದನ್ನು ನಾನು ಆಮೇಲೆ ಇದಕ್ಕೆ ಒಂದು ಅರ್ಧ ಲೆಮನ್ ಇದನ್ನು ಹಾಕಿಬಿಡೋಣ. ಹಾಗಲಕಾಯಿ ಜೊತೆ ಪೀನಟ್ಸ್ ಹಾಕಿ ತಯಾರು ಮಾಡಿರೋ ಒಂದು ಸೈಡ್ ಡಿಶ್ ಆರ್ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿರುತ್ತೆ. ರೆಡಿಯಾಗಿದೆ. ಈಗ ನಾನು ರೆಡಿ ಆಗ್ತೀನಿ ಅನ್ನ ಸಾಂಬಾರ್ ಜೊತೆ ತಿನ್ನಲಿಕ್ಕೆ. ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಜ್ಞಾನ ಸ್ಫೂರ್ತಿ. ಈ ಜ್ಞಾನಕ್ಕೆ ಸ್ಫೂರ್ತಿ ನೀವೇ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಬಿಟ್ಟಗೋಡ್ ಮಸಾಲ ಪ್ರಿಪೇರ್ ಮಾಡಿದೆ. ಇದು ನೀವು ಮಸಾಲ ಪುರಿ ತಿನ್ನೋ ಥರ ಆರಾಮಾಗಿ ತಿನ್ಬೋದು. ನೋಡಿ, ಹಾಗಲಕಾಯಿ ಕಹಿಮುಖದವನು. ನೀನು ಎಷ್ಟೇ ಕಹಿಮುಖ ಆದರೂ ನಿನ್ನ ಹುಟ್ಟು ಗುಣ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಯು ಆರ್ ನ್ಯೂಟ್ರಿಯೆಂಟ್ ಬಾಂಬ್. ಟೇಸ್ಟ್ ಮಾಡ್ತೀನಿ ನಾನು ಮಾಡಿದ್ದು ಹೇಗಿದೆ ಅಂತೇಳಿ. ನೋಡಿ, ಪೀನಟ್ ಹಾಕಿ ಪ್ರಿಪೇರ್ ಮಾಡಿರೋ ಹಾಗಲಕಾಯಿ. ಹಾಗಲಕಾಯಿ ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಮಸಾಲೆ ಪುರಿ ತಿನ್ನಲ್ವಾ, ಅದೇ ಥರ ಅನ್ನಿಸ್ತಾ ಇದೆ. ನೋಡಿ, ಈ ಪೀನಟ್ಸ್ ಜೊತೆ ಮತ್ತು ಅದು ಮನೆಯಲ್ಲೇ ಮಾಡಿರೋ ಸಂಡಿಗೆ ಹಪ್ಪಳ ಫ್ರೈ ಮಾಡಿರೋದು, ಅದ್ರ ಜೊತೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸಾಂಬಾರು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಇದನ್ನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳೋಣ ಅಂದ್ಬಿಟ್ಟು ಬಂದೆ. ನಾನು ಆಗಲೇ ಹೇಳ್ದಾಗೆ ಇದು ನ್ಯೂಟ್ರಿಯೆಂಟ್ ಬಾಂಬ್. ಲೋ ಇನ್ ಕ್ಯಾಲೋರಿ ಆ್ಯಂಡ್ ಗ್ರೇಟ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್. ವೆರಿ ರಿಚ್ ಇನ್ ವಿಟಮಿನ್ ಎ, ವಿಟಮಿನ್ ಬಿ and vitamin C. Very rich in minerals like potassium and magnesium. ಹಪ್ಪಳ ಜೊತೆಗೆ ಕರಮ್ ಕರಮ್ ಅಂತ ಇದೆ. ಯಾರಿಗೆ ಕೋಪ ಜಾಸ್ತಿ ಇದೆಯೋ ಅವರಲ್ಲಿ ಪ್ರೀತಿ ಜಾಸ್ತಿ ಇದೆಯಂತೆ. ಅದೇ ಥರ ಈ ವೆಜಿಟೇಬಲ್ ತುಂಬಾ ಕಹಿ, ಆದರೆ ಇದರಲ್ಲಿರೋ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆಯಲ್ಲ, ಸೂಪರ್. ರಿಚ್ ಫೈಬರ್ ಕಂಟೆಂಟ್ ಆ್ಯಂಡ್ ವೆರಿ ಗುಡ್ ಫಾರ್ ಡೈಜೆಷನ್. ಇಟ್ ಕಂಟೇನ್ಸ್ antioxidants, helps to fight inflammation. It contains a special compound that can regulate blood sugar level. Thank you for watching. ನೀವು ಪ್ರಿಪೇರ್ ಮಾಡಿ
ತಪ್ಪದೆ ವೀಕ್ಲಿ ಒನ್ಸ್ ಈಟ್. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು.